ಲೈಕ್ ಲೈಕ್ ಅಂತ ಅಂತಾರಲ್ಲ. ಲೈಕ್ ಅದೇ ಇದು ಅದೇ ಕಾವ್ಯ ಗಿಲ್ಲಿ ಯಾಕೆ ಅವ್ರ ಆ್ಯಟಿಟ್ಯೂಡ್ ಚೆನ್ನಾಗಿದೆ, ಏನೇ ಇದ್ರೂ ನೇರವಾಗಿ ಮಾತಾಡ್ತಾರಲ್ಲ ಅದಕ್ಕೆ ಇಷ್ಟ. ಇಲ್ಲ ಒಬ್ಬರಿಂದ ಒಬ್ಬರಿಗೆ ಏನಾದರೂ ಮೈನಸ್ ಪ್ಲಸ್ ಆಗ್ತಾ ಇದೆಯಾ ಅಂತ ಏನು ಏನೂ ಇಲ್ಲ. ಇಡೀ ಮನೆಯಲ್ಲಿ ಅವರಿಬ್ಬರೇ ಬೆಸ್ಟ್ ಅಂತಾರೆ. ಅವರಿಬ್ಬರು ಬೆಸ್ಟ್. ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಅವರು ಅಶ್ವಿನಿ ಗೌಡ ಅಲ್ಲೊಂದು ಮಾತಾಡ್ತಾಳೆ ಇಲ್ಲೊಂದು ಮಾತಾಡ್ತಾಳೆ, ಅವಳು ಇಷ್ಟ ಆಗಲ್ಲ. ಕಾವ್ಯ ಮತ್ತು ಗಿಲ್ಲಿ ತುಂಬ ಇಷ್ಟ. ಇವರಿಬ್ಬರು ಕೌಂಟರ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಕೊಡ್ತಾರೆ. ಏನಾರ ಅಶ್ವಿನಿ ಮಾತಾಡಕ್ಕೆ ಹೋದ್ರೆ ಗಿಲ್ಲಿ ಕರೆಕ್ಟಾಗಿ ಕೌಂಟ್ರ್ ಕೊಡ್ತಾನೆ, ಅದು ಚೆನ್ನಾಗಿದೆ. ಈ ನೆಕ್ಸ್ಟ್ ಅವರಿಬ್ಬರು ಜೋಡಿ ಮಾಡ್ಬೇಕನ್ನೋದು ಒಂದು ಒತ್ತಾಯ ಬರ್ತಾ ಇದೆ. ಕಾವ್ಯ ಬಿಟ್ಟು ಅವರಿಬ್ಬರನ್ನ ಹಾಕ್ಬೇಕು, ಅದು ಹೆಂಗಿರುತ್ತೆ ಕಾಂಬಿನೇಷನ್ ಅಂತ. ಚೆನ್ನಾಗಿರುತ್ತೆ. ಮಲ್ಲಮ್ಮ ಅವರು ಇದ್ದಾರೆ, ರಕ್ಷಿತಾ ಶೆಟ್ಟಿ ಹುಡುಗಿ ಬಂದಿದ್ದಾಳೆ. ಇವಾಗ ರಕ್ಷಿತಾ ಓಕೆ, ಮಲ್ಲಮ್ಮ ಮತ್ತು ಟಾಸ್ಕ್ ಎಲ್ಲ ಇದು ಮಾಡಬೇಕಲ್ವ, ಅವರೇನು ಮಾಡೋಲ್ಲ, ಸೈಲೆಂಟಾಗಿರ್ತಾರೆ. ಆದರೆ ರಕ್ಷಿತಾ ಟಾಸ್ಕು ಬರ್ತಾಳೆ, ಈ ಕಡೆ ಫೈಟ್ ಮಾಡೋಕ್ಕೂ ಬರ್ತಾಳೆ, ಎಲ್ಲದಕ್ಕೂ ರೆಡಿ ಅವಳು. ಆದರೆ ಮಲ್ಲಮ್ಮ ಏನಿಲ್ಲ, ಯಾರ ಮಾತಾಡಿದ್ರೆ ಸುಮ್ಮನೆ ಆಗೋಗ್ಬಿಡ್ತಾರೆ, ಅವ್ರು ವಿರುದ್ಧವಾಗಿ ಮಾತಾಡೋಕೆ ಹೋಗಲ್ಲ ಅವರು. ಬಟ್ ಎಲ್ಲರೂ ಮಲ್ಲಮ್ಮ ಡಿ ಬೆಸ್ಟ್ ಅಂತಾರೆ. ಹೋಗ್ತಾ ಟಪ್ಪಾಗುತ್ತೆ ಆಟ ಅಥವಾ ತಪ್ಪಾಗುತ್ತೆ, ಯಾಕಂದರೆ ಅವ್ರು ಮಾತಾಡಬೇಕಲ್ವ, ಅವ್ರ ಸ್ಟ್ಯಾಂಡ್ ಅವ್ರು ತಗೋಬೇಕಲ್ವ. ಸುಮ್ಮನೆ ಇರ್ತಾರೆ, ಅವ್ರ ಸ್ಟ್ಯಾಂಡ್ನ ಬೇರೆಯವ್ರು ತಗೊಳಕ್ಕೆ ಇದು ಮಾಡ್ಕೊಬರೋದು, ಅವರೇ ತಗೋಬೇಕಲ್ವ, ಅಂದಾಗೆ ಮಲ್ಲಮ್ಮ ಅಂತ ಅನ್ನಿಸ್ತಾರೆ. ಫೈನಲ್ಗೆ ಯಾರು ಬರ್ಬೋದು ಅಂತ ಅನಿಸುತ್ತೆ? ಒಂದು ಅಂದಾಜಿನ ಗಿಲ್ಲಿ ಮತ್ತು ರಕ್ಷಿತಾ ಬರ್ಬೋದು ಅನ್ಸುತ್ತೆ. ರಕ್ಷಿತಾ ಅವರ ಮಾತುಗಳು ವರ್ಕ್ ಆಗ್ತಾ ಇದೆ. ಅದರಿಂದನೇ ಬಿಗ್ ಬಾಸ್ ಹಿಟ್ ಆಗ್ತಾ ಇದೆ. ಅವ್ರು ಮಾಡುವಂಥ ಮಾತಾಡುವ ಅದರಿಂದನೇ ಬಿಗ್ ಬಾಸ್ ಹಿಟ್ ಆಗ್ತಿದೆ. ಲೈಕ್ ಲೈಕ್ ಅಂತ ಅಂತಾರಲ್ಲ. ಲೈಕ್ ಅದೇ ಇದು ಅದೇ. ಓಕೆ, ಕಿಚ್ಚ ಸುದೀಪ್ ಅವರು ಹೇರ್ ಸ್ಟೈಲ್ ಇತ್ತೀಚೆಗೆ ಒಂದಷ್ಟು ಬದಲಾವಣೆಗಳಾಗಿದೆ, ಆ ಸ್ಟೈಲ್ ಬಗ್ಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅವ್ರ ಲುಕ್ಕಿಂಗ್ ಸ್ಟೈಲ್ ಇಷ್ಟ, ಡ್ರೆಸ್ ಇಷ್ಟ. ಅನ್ಕೊಂಡ ರೀತಿ ಬಿಗ್ ಬಾಸ್ ಬರ್ತಾ ಇದೆ ಈ ಸಲ. ಈಗ ಮೊನ್ನೆ ಅದು ಇದು ಆಯ್ತಲ್ಲ ಬಿಗ್ ಬಾಸು, ಇವಾಗಿಂದ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಿಗ್ ಬಾಸ್ ಬಂದಾಗುತ್ತೆ ಅಂತೆಲ್ಲ ಹೇಳಿದ್ರು, ಸ್ಟಾರ್ಟ್ ಆಯಿತು. ಬಟ್ ಮೊದಲಿನ ಸೀಸನ್ಗಳ ಥರನೇ ಈ ಥರ ಕಂಟೆಸ್ಟೆಂಟ್ಗಳು ಆಟ ಆಡ್ತಾ ಇದ್ದಾರೆ ಅಥವಾ ಇಲ್ಲ? ಈ ಸತಿ ತುಂಬ ಇದು ಟಾಸ್ಕ್ಗಳಲ್ಲಿ ತುಂಬ ಇದು ಮಾಡಿಬಿಟ್ಟಿದ್ದಾರೆ, ಎಷ್ಟೋ ಟಾಸ್ಕ್ ಎಲ್ಲ ರದ್ದು ಮಾಡಿಬಿಟ್ಟಿದ್ದಾರೆ. ನಿನ್ನೆ ಒಂದು ಟಾಸ್ಕ್ ಕೊಟ್ಟಿದ್ರು, ಅಲ್ಲೂ ತಪ್ಪು ಮಾಡಿದ್ರು ಕಾಕ್ರೋಚ್ ಅವರು ಉಸ್ತುವಾರಿಯಾಗಿ ನೀಟಾಗಿ ನಡ್ಕೋಬೇಕಲ್ಲ, ಆ ಥರ ನಡ್ಕೊಳ್ಳಿಲ್ಲ, ಬೇರೆ ಥರ ಇದು ಮಾಡಿದ್ರು. ಅಸುರಾಧಿಪತಿ ಅಂತ ಒಂದು ದೊಡ್ಡ ಟಾಸ್ಕ್ ಕೊಟ್ಟಿದ್ರು, ಹೆಂಗೆ ಆಟ ಆಡಿಸ್ಬೇಕಾಗಿತ್ತಲ್ಲ. ಲಾಸ್ಟ್ ಟೈಮ್ ಮಂಜು ಅವರು ಆಟ ಆಡಿಸಿದ್ರು, ಆ ಥರ ಆಡಿಸೋದೈತೆ. ಆದರೆ ಈ ಸತಿ ಆ ಥರ ಆಡಿಸ್ಲಿಲ್ಲ. ಬಟ್ ಇನ್ನೂ ಚೆನ್ನಾಗಿರ್ತಿತ್ತು. ಅವರು ಯಾಕಂದರೆ ಅಶ್ವಿನಿ ಅವ್ರು ಯಾರು ಅವ್ರ ಮಾತು ಕೇಳ್ತಿಲ್ಲ, ಅದಕ್ಕಾಗಿ ಅವರು ಸೈಲೆಂಟಾಗಿದ್ದಾರೆ. ಅವ್ರೇನಂತಾರೆ ಅಂದರೆ, ನೀವೇ ಹಸುರ, ನಾವ್ಯಾಕೆ ನಿಮ್ಮ ಮಾತು ಕೇಳಬೇಕು, ನಾ ಈ ಮನೆ ಹಾಳು ಮಾಡೋಕ್ಕೆ ಬಂದಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕಾಗಿ ಕಾವ್ಯ ಮತ್ತು ಗಿಲ್ಲಿ. ಥ್ಯಾಂಕ್ ಯು.